ಪಂಚಮಸಾಲಿ ಒಬ್ಬರಿಗೆ ಮೀಸಲಾತಿ ಕೊಟ್ರೆ ಉಳಿದವ್ರ ಕತೆ ಹೆಂಗೆ? ಉದ್ದೇಶಪೂರ್ವಕವಾಗಿ ಯಾರೂ ಲಾಠಿ ಚಾರ್ಜ್ ಅನ್ನ ಮಾಡೋದಿಲ್ಲ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ಪಂಚಮಸಾಲಿ ಒಬ್ಬರಿಗೆ ಮೀಸಲಾತಿ ಕೊಟ್ಬಿಟ್ರೆ ಉಳಿದಂತಹ ಸಮುದಾಯಗಳ ಕತೆ ಏನಾಗಬೇಕಾಗಾದ್ರೆ ಇಲ್ಲಿ ಬೇಕು ಅಂತ ಸರ್ಕಾರ ಲಾಠಿ ಚಾರ್ಜ್ ಅನ್ನ ಮಾಡೋಕ್ಕಾಗೋದಿಲ್ಲ. ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ. ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಬೇಕಾದರೂ ಹೇಳಬಹುದು. ನಾವೇನು ಈ ದೇಶದವರಲ್ವಾ? 20 ವರ್ಷ ಕಾಂಗ್ರೆಸ್ ಇರಲಿಲ್ವಾ? ಬರೀ 11 ವರ್ಷದಲ್ಲಿ ಬಿಜೆಪಿ ದೇಶ ಕಟ್ಟಿದೆಯಾ? ಇದು ರಾಜಕೀಯ ಮೈಲೇಜ್ ಹೇಳಿಕೆ. ಇದರ ಹಿಂದೆ ಸತ್ಯ ಇಲ್ಲ ಅಂತ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ನೀವು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಸರ್ಕಾರ ಇರಲಿ ಉದ್ದೇಶಪೂರ್ವಕ ಯಾರನ್ನ ಲಾಠಿ ಚಾರ್ಜ್ ಮಾಡ್ತಾರೆ ಅಂದ್ರೆ ಆತರ ಹೇಳ್ತಾ ಇದಾರಲ್ಲ ಬಿಜೆಪಿ ಅವರು, ಆತರ ಹೇಳ್ತಾ ಇದಾರಲ್ಲ. ಯಾರನ್ನ ಉದ್ದೇಶಪೂರ್ವಕವಾಗಿ ಲಾಠಿ ಚಾರ್ಜ್ ಮಾಡ್ಬೋದಾ? ಮಾಧ್ಯಮದಲ್ಲಿ ಮನವಿ ಮಾಡಿ ಕೇಳ್ತೀವಿ, ರಿಯಲ್ ಫುಟೇಜ್ ತಾವು ತೋರಿಸ್ರಿ. ನಾವ್ ಯಾರನ್ನ ಯಾಕ್ರಿ ಸರ್ಕಾರ ಲಿಂಗಾಯತೂರಿದ್ ಯಾಕ್ರಿ ಅಲ್ಲ ಆತರ ಆರೋಪ ಮಾಡಿದ್ರೆ ಹೆಂಗ್ರಿ ಮಾಡೋಣ? ಇದೇ ಸ್ವಾಮಿಗಳು ಮತ್ತೆ ಕೇಂದ್ರದಲ್ಲಿ ಎಷ್ಟೋ ಜನ ರೈತರು ತೀರ್ಕೊಂಡಿದ್ರು, ಎಲ್ಲರೂ ಮಾತಾಡ್ಬೇಕಾಗಿತ್ತು. ರೈತರು ಸಾವಿರಗಟ್ಟಲೆ ರೈತರು ತೀರ್ಕೊಂಡೋದ್ರಲ್ಲಿ ನೋಡ್ರಿ. ನಮ್ಮ ಸರ್ಕಾರ ಆಗಿರ್ಲಿ ಯಾವುದೇ ಸರ್ಕಾರ ಇರಲಿ, ನಾಟ್ ಒನ್ ಯಾವ್ದು ಉದ್ದೇಶಪೂರ್ವಕವಾಗಿ ಇಂತ ಯಾವತ್ತೂ ಮಾಡಲ್ಲ. ಅಕಾರ್ಡಿಂಗ್ ಟು ಮೀ, ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ, ಇದಕ್ಕೆ ಯಾರ ಮೇಲೆ ಲಾಠಿ ಪ್ರಹಾರ ಮಾಡಿ ನಮ್ಗೆ ಏನ್ ಸಿಗದೆ? ಯಾವ್ದೇ ಸರ್ಕಾರಕ್ಕೆ ಮಾಡಿದ್ರೆ ಕೆಟ್ಟ ಹೆಸರು ಬರ್ತಾನೆ. ಆತರ ಮಾಡಿದ್ರೆ ಯಾವ್ದೇ ಸರ್ಕಾರಗಳು ಲಾಠಿ ಪ್ರಹಾರ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತಾ? ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ನನ್ನ ಸ್ಪಷ್ಟೀಕರಣೆ ಕೊಡ್ತಕ್ಕಂಥದ್ದು, ನೀವೇ ಗೌರ್ಮೆಂಟ್ ನಾಗಿರ್ಲಿ, ನಾಳೆ ನೀವು ಮುಖ್ಯಮಂತ್ರಿ ಆಗ್ಲಿ, ಎದಕ್ಕೆ ಲಾಠಿ ಚಾರ್ಜ್ ಮಾಡಿ ಏನ್ ಸಿಗತೈತಿ ನಿಮಗೆ? ತೊಂದರೆ ಆಗ್ತಾ ಇಲ್ಲ ಅಲ್ಲ ಸಾರ್ವಜನಿಕರಿಗೆ ಯಾಕೆ ತೊಂದರೆ ಆಗ್ತದೆ? ಕೆಲವು ಟೈಮ್ ಇಂತ ಸಂದರ್ಭಗಳು ಬಂದಾಗ, ಜಾತ್ರೆಗಳು ಬಂದಾಗ ನಮ್ ದೇಶ ಹಿಂಗೆ ನಡೀತಾನೆ. ಹೌ ಡಸ್ ಅವರ್ ಕಂಟ್ರಿ ರನ್? ಫಾರ್ ಎವ್ರಿಥಿಂಗ್ ವಿ ಆರ್ ಓವರ್ ಪಾಪ್ಯುಲೇಟೆಡ್. 1.4 billion ಪಾಪ್ಯುಲೇಷನ್ ಇದೀವಿ. 20% ಆಫ್ ಪಾಪ್ಯುಲೇಷನ್, ವರ್ಲ್ಡ್ ಪಾಪ್ಯುಲೇಷನ್ ಲಿವಿಂಗ್ ಇನ್ 3% ಆಫ್ ಲ್ಯಾಂಡ್. ಸೊ ನಮ್ಮ ದೇಶದಲ್ಲಿ ಕಾಮನ್ ಇದ್ದೇ ಇದೆ. ಇದೆಲ್ಲರೂ ಸಹಿಸ್ಕೊಳ್ಳೇಬೇಕು, ಏನ್ ಮಾಡಕ್ ಬರಲ್ಲ. ನಾಳೆ ನೀವು ಮದುವೆ ಮಾಡಿದಾಗ ಟ್ರಾಫಿಕ್ ಜಾಮ್ ಆಗಲ್ಲ ಮನೆ ಮುಂದೆ? ಆಗುತ್ತಿಲ್ಲ. ಮತ್ತೆ ಈ ದೇಶ ಹಂಗೆ ಇರೋದು.